ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ, ಅವ್ರ ತಾಯಿ ಮುಖ ಅರ್ಶನ ಆಗಿದೆ, ಆದ್ರೆ ನಿಮ್ ಕೈಗೆ ಅರ್ಶನ ಹೇಗೆ ಬಂತು? ಹೌದಲ್ವ ಚಿತ್ರಿ, ನನ್ನ ಕೈ ಎಲ್ಲ ಅರ್ಶನ ಆಗ್ಬಿಟ್ಟಿದೆ, ಹೆಂಗು? ಹೌದು ದಣಿ, ನಾನು ಈಗಲೇ ನೋಡ್ತಾ ಇರೋದದ. ಆ ಜ್ಞಾಪಕ ಬಿಟ್ಟು ನೀವು ಅವ್ರನ್ನ ಕರ್ಕೊಂಬಂದ್ರಲ್ಲ, ಆಗ ಅವ್ರ ಮೈಮೇಗೆ ಇದ್ದ ದರ್ಶನ ಹಚ್ಕೊಬಿಟ್ಟೈತೆ ನಿಮ್ಮ ಕೈಗೆ. ಅಕ್ಕಿ ಅದ ಕಲೆ. ಸರಿ ಸರಿ, ಏನಿಲ್ಲ, ಇವ್ರಿಗೆ ಸ್ವಲ್ಪ ನಿಶಕ್ತಿ ಆಗಿದೆ ಅನ್ಸುತ್ತೆ. ಅದು ಅಲ್ಲದೆ ಇವ್ರಿಗೆ ಈ ಥರ ಯಾವತ್ತೂ ಆಗೇ ಇಲ್ಲ ಅಂತ ಹೇಳ್ತಿದ್ದೀರಾ ಅಂದರೆ ಇದು ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅನಿಸುತ್ತೆ. ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗ್ತಾರೆ. ಹಾಗೆ ಧೂಳಲ್ಲಿ ಇಲ್ದಿರೋ ಥರ ನೋಡ್ಕೊಳ್ಳಿ. ಸರಿ ಡಾಕ್ಟ್ರೆ, ನಿಮ್ಮಿಂದ ಉಪಕಾರ ಆಯಿತು. ಯಜಮಾನ್ರೆ, ಹೊರಡೋಣ? ಅದು ಸರಿ, ಗಡಿಗೆಯಲ್ಲಿ ಎಣ್ಣೆ ಇರೋವರೆಗೂ ಗರ್ತಿಗೆ ನಿದ್ದೆ ಬರಲ್ವಂತೆ. ನಮ್ಮ ಕೆಲಸ ಆಯ್ತಲ್ಲ, ಇನ್ನು ಇಲ್ಲಿದ್ದು ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಹೊರಡೋಣ. ಪಾರ್ವತಿ, ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ನಿನ್ನನ್ನು MBBS ಓದಿಸಿದ್ದಕ್ಕೂ ಸಾರ್ಥಕವಾಯ್ತು ನೋಡಿ ಇವತ್ತು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ಬರೀ ವೆಡ್ಡಿಂಗ್ ಕಾರ್ಡ್ ಮೇಲೆ ಹೆಸರು ಮುಂದೆ ಹಾಕ್ಸೋದಕ್ಕೋ ಅಥವಾ ಬೇರೆಯವ್ರ ಮುಂದೆ ನಿಮ್ಮ ಮೀಸೆ ತಿರುವುದಕ್ಕೋ ಅಲ್ಲ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಪ್ಪ. ಯಾವುದೇ ವಿದ್ಯೆ ಆಗಿರಲಿ, ಉಪಯೋಗಕ್ಕೆ ಬಂದಾಗಲೇ ಅದ್ರ ಬೆಲೆ ಗೊತ್ತಾಗೋದು. ಹುಷಾರಾಗಿ ಕರ್ಕೊಂಡೋಗಿ. ಹಾಂ, ಅದು ನಮ್ಮ ಪಟೇಲ್ರ ಅಜ್ಜಿ ಕಣ. ಅಣ್ಣೇನಳ್ಳಿ ಗುರು ಹೊಸಳ್ಳಿ. ಅವ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಪರೋ. ನನ್ನ ಹತ್ರ ನೀವು ಮುಚ್ಚಿಡ್ತೀಯಾ? ಅಲ್ಲ, ಮುಚ್ಚಿಡೋದು ಅಂತಲ್ಲ. ಮತ್ತೆ ಹೇಳು. ಪಾರೋ, ನೀನಂಗೆ ಮೊಬೈಲ್ ಕೊಟ್ಟಿದ್ದಲ್ಲ, ಬೀಳಿಸ್ಕೊಂಬಿಟ್ಯಾ? ಹೋಗ್ಲಿ ಬಿಡು, ಹೊಸದು ಕೊಡಿಸ್ತೀನಿ. ಇಲ್ಲ ಪಾರೋ, ಬೆಳಿಗ್ಗೆ ನಾನು ಗೋಡಂಬಿಗೋರ್ಕೆಗೆ ನನ್ನ ಫೋನ್ ತೋರಿಸ್ತಾ ಇದ್ದೆ. ಆ ಮೊಬೈಲ್ನಾಗೆ ಕೈ ತಪ್ಪಿ ವಿಡಿಯೋ ಕಾಲ್ ಹೋಗ್ಬಿಡ್ತು. ಅದ್ಯಾರಿಗೆ? ಮಾವಂಗೆ. ಆಮೇಲೆ ಮಾವಂಗೂ ಅದು ವಿಡಿಯೋ ಕಾಲ್ ಅಂತ ಗೊತ್ತಾಗ್ಲಿಲ್ಲ. ಅವರು ಫೋನ್ ಎತ್ತಿದ್ರು. ಆದ್ರೆ ವಿಡಿಯೋ ಕಾಲ್ನಾಗೆ ಮಾವಂತವ ಒಂದು ಹೆಂಗ್ಸು, ಒಂಥರ ಕತ್ಲೆ ಜಾಗ ಅದು. ನಾನು ಹೇಳಿದೆ, ಮಾವ ಇದು ವಿಡಿಯೋ ಕಾಲ್ ಮಾವ ಅಂದೆ. ಹೇಳಿದ ತಕ್ಷಣ ಮಾವ ಫೋನ್ ಇಟ್ಬಿಟ್ರು. ಆಮೇಲೆ ಅವ್ರು ಏನ್ ಮಾಡೋದು? ಆಮೇಲೆ ಫೋನ್ ಮಾಡಿದಾಗ ಮತ್ತೆ ನಾನು ಕೇಳಿದೆ, ಪಾರೋ ಮಾವ ಹೆಂಗ್ಸ್ ಯಾರು ಅಂತವ. ಅದು ಪಟೇಲ್ ರಜ್ಜಿ ಅನ್ಬಿಡೋದ. ಪಾರೋ, ಪಟೇಲ್ ರಜ್ಜಿ ನಾನ್ ನೋಡಿಲ್ವಾ? ಅವ್ರಿಗೆ ವಯಸ್ಸಾಗೈತೆ, ಅವ್ರ ಕೈ ಮುಖ ಎಲ್ಲ ಸುಕ್ಕಾಗೈತೆ. ಆದ್ರೆ ಈ ಹೆಂಗ್ಸ್ ಕೈಯೆಲ್ಲ ಹಂಗಿರ್ಲಿಲ್ಲ ಪಾರೋ. ದಿಟ್ಟವಾಗ್ಲೂ ಹೇಳ್ತೀನಿ, ಅದು ಪಟೇಲ್ ರಜ್ಜಿ ಅಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.